ನೀಡಲು ಹವಣಿಸುತ್ತಿರುವ ಒಂದು ಕುದುರೆ, ತಾಯಿಯ ಅಂಚನ್ನು ಹಿಡಿದಿರುವ ಮುಗ್ಧ ಕಂದಮ್ಮ, ದಟ್ಟ ಕಾನನದ ನಡುವಿನ ಭಯಂಕರ ಏಕಾಂತ, ಜುಳಜುಳನೆ ಹರಿಯುತ್ತಿರುವ ಜಲಧಾರೆ, ವೀಣೆಯೊಡನೆ ನೋವು ತೋಡಿಕೊಳ್ಳುತ್ತಿರುವ ನೀರೆ, ವ್ಯಕ್ತಪಡಿಸಲಾಗದ ಪ್ರೇಮಿಗಳ ಉತ್ಕಟ ಮೋಹ. ಇದು ನೀವು ನೋಡುತ್ತಿರುವ ಮನ ತಲುಪುವ ಚಿತ್ರ ಕಲಾಕೃತಿಗಳು. ಇವೆಲ್ಲವನ್ನು ರಚಿಸಿದ್ದು ತಮ್ಮ ಯಾವ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸಲಾಗದೆ ಕಿವುಡುತನಕ್ಕೊಳಗಾದ ಅಂಗವಿಕಲರು. ತಮ್ಮ ಕಲೆಯ ಬಗ್ಗೆ ತಮ್ಮದೇ ಭಾಷೆಯಲ್ಲಿ ಕಲಾವಿದ ಮಹೇಶ್ ಕುಮಾರ್ ಹೀಗನ್ನುತ್ತಾರೆ. ಈತನ ಭಾಷೆ ತಮಗೆ ಅರ್ಥವಾಗುವುದಿಲ್ಲ, ಆದರೆ ಈ ಚಿತ್ರಗಳು ಈತ ಹೇಳಲಾರದ್ದನ್ನೂ ಹೇಳುತ್ತಿವೆ. ಇಂತಹವರ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುವುದು ಒಂದು ಸವಾಲೇ ಸರಿ. ಈ ತರಹದ ಸವಾಲನ್ನೂ ಸ್ವೀಕರಿಸಿ ಶಿಕ್ಷಣ ನೀಡುವುದರ ಮೂಲಕ ಪ್ರಶಸ್ತಿ ಪಡೆದ ಶಿಕ್ಷಕ ತಮ್ಮ ಅಭಿಪ್ರಾಯವನ್ನು ಹೀಗೆ ವ್ಯಕ್ತಪಡಿಸುತ್ತಾರೆ. ಈ ಎಜುಕೇಷನ್ಗಳಲ್ಲಿ ಜನರು ಬರಬೇಕು, ಖರೀದಿ ಮಾಡಬೇಕು, ಆ ಥರ ಪ್ರೋತ್ಸಾಹ ಕೊಡಬೇಕು. ವಿಶ್ವ ಅಂಗವಿಕಲರ ದಿನಾಚರಣೆಗಾಗಿ ಬೆಂಗಳೂರಿನ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಇಂದು ಅಂಗವಿಕಲರ ಚಿತ್ರಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸುಬೇರ್ ಹರಿಸಿಂಗ್ ಇವರ ಬಗ್ಗೆ ಹೇಳಿದ್ದು ಹೀಗೆ. ನಮಸ್ಕಾರ. ಇವರು ಕೂಡ ಆಕ್ಚುಲಿ ಡಿಸೇಬಲ್ ಅಂತ ಇರ್ತೀವಿ, ಇವರು ಡಿಸೇಬಲ್ ಅಲ್ಲ, ಡಿಫೆನ್ಸಿವ್ ಡಿಸೇಬಲ್. ಇವರಲ್ಲೂ ಕೂಡ ಸಮಾಜದಂತಹ ಸಾಮರ್ಥ್ಯ ಇರುತ್ತೆ, ಅವರಲ್ಲೂ ಕೂಡ ರೆಸಿಡಿ ಪವರ್ ಅಂತ ಇರುತ್ತೆ, ಕಳೆದು ಅಳಿದುಳಿರುವಂತಹ ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯವನ್ನು ನಾವು ಸಮರ್ಪಕವಾಗಿ ಬಳಸಿಕೊಂಡು ಶಿಕ್ಷಣ ನೀಡಿದಾಗ ಸಮಾಜ ಮತ್ತು ರಾಷ್ಟ್ರದ ಏಳಿಗೆಗೆ ಇವರು ಕೂಡ ಸಮರ್ಪಕವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ದೇಶದ ಹಲವಾರು ರಾಜ್ಯದ ವಿಶಿಷ್ಟ ಕಲಾವಿದರ ಕಲಾಕೃತಿಗಳನ್ನು ಇಂದಿನಿಂದ 4 ದಿನಗಳ ಕಾಲ ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಆದರೆ ಈ ಕಲಾವಿದರನ್ನು ಬೆನ್ನು ತಟ್ಟುವ ಕಲಾಪ್ರಿಯರದ್ದೇ ಇಲ್ಲಿ ಕೊರತೆ. ಬೇರೆ ಕಾರ್ಯಕ್ರಮಗಳಿಗೆ ಸಹಕರಿಸುವಂತೆ ನಮ್ಮನ್ನು ಹುರಿದುಂಬಿಸಲಿ ಎಂಬ ನಿರೀಕ್ಷೆ ಇವರಲ್ಲಿ ಮನೆ ಮಾಡಿದೆ. ಇಲ್ಲಿನ ಒಂದೊಂದು ಕಲಾಕೃತಿಯು ಸುಂದರ ಮತ್ತು ಚಂದಕ್ಕಿಂತ ಚಂದ. ಇಂತಹ ಚಂದದಾದ ಸುಂದರವಾದ ಕಲಾಕೃತಿಗಳನ್ನ ರಚಿಸಿರೋದು ಮಾತುಗಾರದ ಕಿವಿಯೂ ಕೇಳಿಸದ ಕಲಾವಿದರು ಅಂದ್ರೆ ನಮಗೆ ಆಶ್ಚರ್ಯ ಆಗದೇ ಇರಲಾರದು ಅಲ್ವಾ? ಸಮಾಜದಲ್ಲಿ ಕಹಿಯನ್ನ ಬಿತ್ತುವಂತಹ ಮಾತುಗಳನ್ನಾಡೋದಕ್ಕಿಂತ ಈ ತರಹದವರ ಮೌನ ಲೇಸಲ್ಲಬೇಕು. ಹಾಗಾದ್ರೆ ಬನ್ನಿ, ನಾವೆಲ್ಲ ಸೇರ್ಕೊಂಡು ಇಂತಹ ಕಲಾವಿದರ ಕಲಾವಿದರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸೋಣ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸುವರ್ಣಕ್ಕಾಗಿ ಹಬೀಬ್.